ಹೋಗ್ಲಾಡಿ ಅಪ್ಪನ ಮನೆಗೆ ಹೋದ್ಮೇಲೆ ನನಗೊಂದು ಜಗ್ ನೀರಿಡೋರು ಕೂಡ ಇಲ್ಲ ನನ್ನ ರೂಮಲ್ಲಿ. ಅಯ್ಯ, ನೆಗದು ಬಿತ್ತು ಈ ದಂಡ ಪಿಂಡಾನ. ನಾನು ಯಾರೋ ಅಂತ ಹೆದರ್ಕೊಂಡು ಬಿಟ್ಟಿದ್ದೆ. ಹೌದು, ಇವನು ಯಾಕೆ ಇಲ್ಲಿ ಮಲಗಿದ್ದಾನೆ? ಸೋಗಲಾಡಿ ರೂಮಲ್ಲಿ ಅಂತ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದು ಮಲಗಿದ್ದಾನ. ದಂಡಪಿಂಡ, ಸಮರ್ಥ, ಏ ಸಮರ್ಥ, ಇವನೊಬ್ಬ ಕುಂಭಕರ್ಣ ಸೋದರ ಮಾವ. ಮಲಗಿಬಿಟ್ಟ ಅಂತಂದರೆ ಭೂಕಂಪ ಆದರೂ ಎಚ್ಚರಿಕೆ ಆಗೋಲ್ಲ. ಅಲ್ಲ, ತುಳಸಿ ಮನೆಗೆ ಹೋಗಿ ಬಂದಾಗಲಿಂದ ಹೀಗೆ ಆಡ್ತಿದ್ದಾನಲ್ಲ, ಏನಾಯ್ತು ಇವನಿಗೆ? ನಾಳೆ ವಿಚಾರಿಸಿದ್ರೆ ಆಯ್ತು. ಯಾರಪ್ಪ ಇಷ್ಟೊತ್ತಲ್ಲಿ ಸೋಗಲಾಡಿ ಬಂದ್ಬಿಟ್ಲ? ತುಳಸಿ, ಮಾಧವ ಇದ್ದೀನಿ ಇಷ್ಟೊತ್ತಲ್ಲಿ. ಮನೆಯೆಲ್ಲ ಚೆನ್ನಾಗಿದಾರ ತಾನೆ? ತುಳಸಿ, ನೀ ಸುಮ್ಮನೆ ಹೀಗೆ ಅಳ್ತಾ ನಿಂತರೆ ನನಗೆ ಗಾಬರಿ ಆಗೋದಿಲ್ವಾ? ಏನಾಯ್ತು ಅಂತ ಹೇಳು. ದತ್ತ, ದಯವಿಟ್ಟು ಗಾಬರಿ ಪಟ್ಕೋಬೇಡಿ. ಗಾಬರಿ ಆಗಬೇಡ ಅಂತಂದರೆ ಏನಾಯ್ತು ಅಂತ ಹೇಳಬೇಕಲ್ವಾ? ಹೋಗ್ಲಿ ಮಾಧವ, ನೀನಾದರೂ ಹೇಳಿ ಏನಾಯ್ತು ಅಂತ. ಪಾಪು, ನನಗೆ ಪಾಪು ನೋಡ್ಬೇಕು. ಅಥವಾ ಏನಾಯ್ತು? ದತ್ತ, ಅದು ಇವತ್ತು ನಮ್ಮ ತಾಯಿ ಕಳೆದೋಗಿ ತುಂಬ ದಿನ ಆಗಿದೆ. ನಾವೀಗ ತಂದೆ ತಾಯಿ ಯಾರೂ ಇಲ್ದಿರೋ ಅನಾಥರು. ನೀನು ನನ್ನ ಹತ್ರ ಮಾತಾಡೋ ಹಕ್ಕನ್ನ ಕಳ್ಕೊಂಡಿದ್ಯಾ. ನಿನಗೂ ನನಗೂ ಸಂಬಂಧ ಇಲ್ಲ. ನಾನು ನೋಡಿದ್ದಮ್ಮ ತುಂಬ ಸಿಂಪಲ್ ಹೌಸ್ ವೈಫ್, ಆದರೆ ನೀನು ಶ್ರೀಮಂತರು ಹೆಂಡತಿ. ನಿನ್ನ ನೋಡಿದಾಗ ನನಗೆ ಅಮ್ಮ ಅನ್ನೋ ಫೀಲೇ ಬರಲಿಲ್ಲ. ದೊಡ್ಡವ್ರ ಮನೆ ಸೊಸೆ ಅನಿಸ್ತು. ಅಂದ್ಕೊಂಡೆ ಅವನು ಮನೆಗೆ ಬಂದು ಒಂಥರ ಇದ್ದಿದ್ದು ನೋಡೆ ಈ ಥರದ್ದು ಏನೋ ಆಗಿದೆ ಅಂತ ಅಂದ್ಕೊಂಡೆ. ಎಷ್ಟು ಹೇಳಿದ್ರು ಅಷ್ಟೇ ಅವನಿಗೆ. ಇವತ್ತು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬೇಡ ದತ್ತ, ಇದು ಬೈದು ಬುದ್ಧಿ ಹೇಳಿ ಬಗೆಹರಿಸೋ ಸಮಸ್ಯೆ ಅಲ್ಲ. ಇದಕ್ಕೆ ಬೇರೆ ಏನು ಮಾಡೋದು ಅಂತ ನೋಡೋಣ. ದತ್ತ, ಇದು ಅಮ್ಮ ಮಗನ ಮಧ್ಯೆ ಬಂದಿರೋ ಭಿನ್ನಾಭಿಪ್ರಾಯ. ಇದು ಅವರೇ ಮಾತಾಡ್ಕೊಂಡು ಸರಿ ಮಾಡಿಕೊಂಡ್ರೆ
ಅಮ್ಮ ಬಂದರು, ಈಗ ನೀನು ತಂಗಿ ಬಂದಿದ್ದಾಳೆ, ಇನ್ನು ನೀನು ಬಂದುಬಿಟ್ರೆ ಅದಕ್ಕೆ ಅಲ್ವಾ ಮೊದಲು ಇವ್ರ ಅಮ್ಮನ ಕಳಿಸಿದ್ದು. ನೀವು ಯಾವಾಗ ಬಂದ್ರಿ? ನಾನು ಯಾವಾಗ ಬಂದೆ ಅನ್ನೋದು ಬಿಡು. ಈ ಮುಂಗುರುಳಿಗೆ ಎಷ್ಟು ಧೈರ್ಯ ಅಂತ ಕೇಳು. ಅಲ್ಲ, ಗಂಡ ನಾನು ನಿಂತ್ಕೊಂಡು ನನ್ನ ಹೆಂಡ್ತಿನ ಲೈನ್ ಹೊಡಿತಾ ಇದ್ರೆ ಈ ಮುಂಗುರುಳು ಮುಖದ ಮೇಲೆ ಬಂದು ಬಂದು ಡ್ಯಾನ್ಸ್ ಆಡುತ್ತಲ್ಲ. ರೀ, ಏನ್ರಿ ನಿಮ್ಮ ಹುಡುಗಾಟ? ನನ್ನ ಕ್ಯೂಟ್ ಹೆಂಡ್ತಿನ ನೋಡಿದಾಗೆಲ್ಲ ಹುಡುಗಾಟ ಆಡೋಣ ಅನ್ಸುತ್ತೆ. ಏನು ಮಾಡೋಣ ಹೇಳು? ಮನೇಲಿ ಏನೇನೋ ನಡೀತಿದೆ, ನೀವು ನೋಡಿದ್ರೆ. ಮನೇಲಿ ಏನೇನೋ ನಡೀತಾ ಇರುತ್ತೆ, ಅದು ಹೊಸ್ತಲ್ಲ. ಆದರೆ ಕೊನೆ ಪಕ್ಷ ನನ್ನ ಹೆಂಡತಿ ಹತ್ರ ಬಂದಾಗಲಾದರೂ ನೆಮ್ಮದಿ ಇರಬೇಕಲ್ವ? ಮತ್ತೆ ಅದನ್ನೇ ನೆನ್ಪು ಮಾಡಿಕೊಂಡು ಗೋಳಾಡ್ಕೊಂಡಿರೋಕ್ಕಾಗತ್ತಾ? ನಿನ್ನ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅನಿಸ್ತಿದೆ. ಹೀಗೆ ಈ ರೂಮಲ್ಲೇ ಕೂತ್ಕೊಂಡು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಮತ್ತಿನ್ನೇನು ಮಾಡಬೇಕು? ಅದನ್ನು ನಾನೇ ಹೇಳಬೇಕಾ? ನಿಜ ಹೇಳಿ, ನಾವಿಬ್ಬರು ಆಚೆ ಹೋಗಿ ಎಷ್ಟು ದಿನ ಆಯಿತು? ಹೋಗ್ತಾ ಹೋಗ್ತಾ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಷ್ಟೆ. ಹೋಗ್ತಾ ಹೋಗ್ತಾ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತಷ್ಟೇ, ಕಡಿಮೆ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಇದನ್ನ ನಾನು ನಂಬೇಕಾ? ನೀನು ನಂಬದೇ ಇದ್ರೂ ಅದೇ ಸತ್ಯ. ಒಂದು ಕೆಲಸ ಮಾಡು, ನನಗೊಂದು 10 ನಿಮಿಷ ಟೈಮ್ ಕೊಡು. ಒಂದು ಒಳ್ಳೆ ಐಡಿಯಾ ಹೊಳಿತಿದೆ. ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ಇರಿ, ಎಲ್ಲ ಹೋಗ್ತಿದ್ದೀರಾ? ಸರ್ಪ್ರೈಸ್. ತಾಯಿ ಅಂತನ್ನೋದು ಇದಕ್ಕೇನೆ ಮಾನವ. ಮಕ್ಕಳು ತಾಯಿ ಎದೆಗೆ ಒದ್ರೂ ಕೂಡ ಅವಳು ಕುಡಿಸೋದು
ಅಮೃತ ಅಲ್ಲ. ಆದರೆ ನಮ್ಮ ಸಮರ್ಥಿದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಮ್ಮ, ಅಲ್ಲ, ಬೇಬಿ ಏನಾಯ್ತು? ಯಾಕೆ ಡೋರ್ ನಾಕ್ ಮಾಡ್ತಿದ್ಯಾ? ನಿನಗೊಂದು ವಿಷಯ ಹೇಳಬೇಕು. ಈ ಮನೇಲಿ ಏನೇನೋ ನಡೀತಾ ಇದ್ರೆ ನೀನು ಹಾಯಾಗಿ ನಿದ್ದೆ ಮಾಡ್ತಿದ್ಯಾ? ನಿಧಿ, ನಿನಗೇನೋ ಸಮಸ್ಯೆ ಆಯಿತು ಅಂದ್ಕೊಂಡ್ರೆ ನೀನು ಬೇರೆ ಏನೋ ಮಾತಾಡ್ತಿದ್ಯಾ. ನಿದ್ದೆ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಈಗ ನಾನು ಹೇಳೋ ಸುದ್ದಿ ಕೇಳಿದ್ರೆ ನಿನ್ನ ನಿದ್ದೆ ಎಲ್ಲ ಹಾರೋಗುತ್ತೆ ಅಷ್ಟೆ. ದೊಡ್ಡಪ್ಪ ಮತ್ತು ತುಳಸಿಯವರು ಇಬ್ಬರು ಮನೇಲಿಲ್ಲ. ವಾಟ್? ಎಸ್, ಇಷ್ಟೊತ್ತಲ್ಲಿ ಸ್ಕೂಟ್ರಲ್ಲಿ ಎಲ್ಲೋ ಹೋಗಿದ್ದಾರೆ ಅಂದರೆ ಮೋಸ್ಟ್ಲಿ ಲಾಂಗ್ ರೈಡ್ಗೆ ಹೋಗಿರ್ತಾರೆ. ಶಟ್ ಅಪ್ ನಿಧಿ. ಲಾಂಗ್ ರೈಡ್ ಹೋಗೋಕ್ಕೆ ಅವ್ರೇನು ಯಂಗ್ ಕಪಲ್ಸಾ? ಅಯ್ಯೋ, ಯಂಗ್ ಕಪಲ್ ಮಾತ್ರ ರೈಡ್ಗೆ ಹೋಗಬೇಕು ಅಂತ ಏನು ಕಾನ್ಸ್ಟಿಟ್ಯೂಷನಲ್ಲಿ ಇದೆಯಾ? ಏಜ್ ಎಷ್ಟಾದ್ರೇನು ಖುಷಿಯಾಗಿರಕ್ಕೆ. ದೊಡ್ಡಪ್ಪ ಅಂತೂ ಫುಲ್ಲು ಖುಷಿಯಲ್ಲಿ ಹೋದ್ರಪ್ಪ. ನೀನು ಏನೇ ಹೇಳು ಮಾಮ್, ಇಷ್ಟು ದಿನ ದೊಡ್ಡಪ್ಪ ಏನೇ ಮಾಡಿದ್ರು ನಿನ್ನನ್ನು ಕೇಳ್ತಿದ್ರು. ಈಗ ಆಚೆ ಹೋಗ್ಬೇಕಾದ್ರೂ ನಿನಗೆ ಹೇಳ್ತಾ ಇದ್ರು. ಈಗ ನಿನ್ನ ನೆನಪೇ ಬರಲಿಲ್ಲ ಅನ್ಸುತ್ತೆ. ಯಾಕೆ ಹೇಳು? ಯಾಕೆ ಅಂದರೆ ಈ ಮನೆ ಮೇಲಿತ್ತಲ್ಲ ನಿನ್ನ ಗ್ರಿಪ್ಪು, ಅದು ನಿನ್ನ ಕೈ ತಪ್ತಾ ಇದೆ. ಇನ್ಮೇಲೆ ದೊಡ್ಡಪ್ಪ ನಿನ್ನನ್ನು ಯಾಕೆ ಕೇಳ್ತಾರೆ? ತುಳಸಿ ಅವ್ರು ಇದಾರಲ್ಲ, ಅವ್ರನ್ನೇ ಕೇಳ್ತಾರೆ. ಅಧಿಕ ಪ್ರಸಂಗ ಮಾಡಬೇಡ. ಮಾಮ್, ಎಲ್ಲಿಗೆ ಹೋಗ್ತಾ ಇದೆಯಾ? ಏನಿದು? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? 1 to 10 ಎಣ್ಸು. ನಿಮ್ಗೊಂದು ಒಳ್ಳೆ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು ಹುಡುಗಾಟ ಇದು? ನನಗೆ ಹುಡುಗಾಟ ಆಡೋಕ್ಕೆ ಚಾನ್ಸ್ ಇರೋದು ನನ್ನ ಹೆಂಡತಿ ಹತ್ರ ಮಾತ್ರ ಅಲ್ವಾ? ಈಗ ಎಣ್ಸು. ಸರಿ, 1 2 3 4 5 10. ಹಲೋ ಹಲೋ ಮೇಡಮ್, 6 7 8 9 ಎಲ್ಲೇ? ಮಧ್ಯರಾತ್ರಿ ಆಯಿತು. 6 7 8 9 ಆಗಲೇ ಮಲ್ಕೊಂಡಾಯ್ತು. ಅದೇ ನೀವು ಸರ್ಪ್ರೈಸ್ ಕೊಡ್ತೀರಂತ ನಂತರ ಕಾಯ್ಕೊಂಡಿರತ್ತಾ? ತರ್ಲೆ ತಂದು. ಸರಿ, ಈ ಕಣ್ಣು ಓಪನ್ ಮಾಡು. ಏನಿದು? ಬರೀ ಕತ್ಲು, ಏನು ಕಾಣಿಸ್ತಾ ಇಲ್ಲ. ಇದೇನು ನಿಮ್ಮ ಸರ್ಪ್ರೈಸು? ವೇಟ್, ಈಗ ಗೊತ್ತಾಗತ್ತೆ ನಿನಗೆ ಸರ್ಪ್ರೈಸ್. ಲೈಟ್ ಆನ್ ಆಗಬೇಕಿತ್ತಲ್ವಾ? ಏನಿದು, ಫ್ಲಾಪ್ ಶೋನಾ? ಒಂದು ನಿಮಿಷ. ಎಲ್ಲಿ ಹೋಗ್ತಿದ್ದೀರಾ? ಅರೆ, ಎಲ್ಲಿ ಹೋಗಿದ್ದೀರಾ? ಕತ್ಲೆ ಬೇರೆ.
ಇಷ್ಟು ದಿನ ನಾನು ಮಾತ್ರ ಮಕ್ಕಳ ಪ್ರೀತಿಯಿಂದ ವಂಚಿತರಾಗಿದ್ದೆ. ಆದರೆ ಈಗ ನನ್ನಿಂದ ತುಳಸಿಯವರು ಕೂಡ ಅವರ ಮಕ್ಕಳ ಪ್ರೀತಿಯಿಂದ ದೂರ ಆಗೋ ಹಾಗಾಗ್ತಿದೆ. ಚೆನ್ನಾಗಿ ಹೇಳಿದೆ. ಆ ಮಕ್ಕಳಿಗೆ ಅವಳ ಮೇಲೆ ಪ್ರೀತಿ ಇದ್ದರೆ ತಾನೇ ಪ್ರೀತಿಯಿಂದ ದೂರ ಆಗೋ ಮಾತು. ಈಗಲೂ ಅವನು ಇಷ್ಟೆಲ್ಲ ಮಾಡ್ತಾ ಇರೋದು ನೀನು ನನ್ನಮ್ಮ ಅಂತ ಅಂದಿದ್ದೆಲ್ಲ ಅವಳ ಮೇಲಿನ ಪ್ರೀತಿಯಿಂದ ಅಂತ ಅಂದ್ಕೊಂಡಿದ್ದೀಯ. ಮನುಷ್ಯ ನಿದ್ದೆನಲ್ಲಿದ್ದಾಗ ಸತ್ಯ ಹೇಳ್ತಾನೆ ಅಂತ ಹೇಳ್ತಾರೆ. ಅವನೇನಂದ? ನೀನು ನನ್ನ ಅಮ್ಮ ಮಾತ್ರ ಅಂತ. ಅಂದ್ರೆ ಏನರ್ಥ? ಅವಳಿಗೆ ಬೇರೆ ಅಸ್ತಿತ್ವನೇ ಇಲ್ವಾ? ನನ್ನನ್ನು ಮಾತ್ರ ನೀನು ಪ್ರೀತಿಸಬೇಕು ಅಂತ ಕಷ್ಟ ಹಾಕೋದು ಅಲ್ಲ ಕಣೋ ಪ್ರೀತಿ. ನೀನು ಎಲ್ಲೇ ಇದ್ರೂ ಕೂಡ ನೀನು ಖುಷಿಯಾಗಿರಬೇಕು ಅಂತ ಬಯಸೋದು ಪ್ರೀತಿ. ತುಳಸಿ ನನ್ನನ್ನು ಸ್ವಂತ ತಂದೆಗಿದ್ದ ಚೆನ್ನಾಗಿ ನೋಡ್ಕೋತಾ ಇದ್ಲು. ಆದರೆ ಹಾಗಂತ ನಾನು ಸ್ವಾರ್ಥಿಯಾಗಿ ಅವಳು ಇಲ್ಲೇ ಇರಬೇಕು, ನನ್ನ ಸೇವೆನೇ ಮಾಡ್ತಾ ಇರಬೇಕು ತಪ್ಕೋಬಹುದಾಗಿತ್ತಲ್ವ? ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ನನಗೆ ನನ್ನ ಸ್ವಾರ್ಥಕ್ಕಿಂತ ಅವಳ ಭವಿಷ್ಯ, ಅವಳ ಖುಷಿ ನನಗೆ ಮುಖ್ಯವಾಗಿತ್ತು. ಸಮರ್ಥನೂ ಅದೇ ರೀತಿ ಯಾಕೆ ಯೋಚನೆ ಮಾಡ್ತಿಲ್ಲ? ಪ್ರೀತಿ ಅಂದರೆ ಏನು ಅಂತ ಕೆಲವರಿಗೆ ಅರ್ಥವೇ ಆಗೋದಿಲ್ಲ. ಅದನ್ನು ನಾವು ಹೇಳ್ಕೊಡೋದಲ್ಲ, ಅವ್ರವ್ರಿಗೆ ಬರಬೇಕಷ್ಟೆ.